ಎಲ್ಲರೂ ಬಂದ್ಬಿಟ್ಟು ನೋಡ್ರಿ 100 ಡೇಸ್ ಅಂತ ಪಕ್ಕಾ ಓಡುತ್ತೆ. ಫ್ರೆಂಡ್ಶಿಪ್ ಅಂದರೆ ನಮ್ಮ ಡಿ ಬಾಸ್ದು ಮತ್ತು ಕಿಚ್ಚಾ ಬಾಸ್ದು ಸರ್. ನನ್ನ ಫ್ರೆಂಡ್ ಹೆಂಗಿದ್ದಾನೆ ಭಾರಿಯಾಗಿದ್ದಾನೆ, ಯಾವಾಗಲೂ ಕೈಗೆ ಎಲ್ಲೋದ್ರೂ ನಮ್ಮ ಜೊತೆ ಸಪೋರ್ಟಿವ್ ಆಗಿರ್ತಾನೆ. ಆ ಥರ ಇರಬೇಕು ಸರ್ ಫ್ರೆಂಡ್ಸ್ ಅಂದರೆ. ಇವ್ರು ಯಾರೋ ಬಂದ್ಬಿಟ್ಟು ಸ್ಟಾರ್ ವಾರ್ ಅಂತ ಅದಂತೆ ಇದಂತೆ ಅದೆಲ್ಲ ಮಾಡಬೇಡಿ ಸರ್. ಎಲ್ಲ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಷ್ಟೇ. ಇವ್ರು ಯಾರೋ ಬಂದ್ಬಿಟ್ಟು ಸ್ಟಾರ್ ವಾರ್ ಅಂತ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಬೆಳಿಬೇಕು ಸರ್. ಇವ್ರು ಬಂದ್ಬಿಟ್ಟು ಮಾಲ್ಟಿನಿಗೆ ಬಂದ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋದು, ಇಲ್ಲಿ ಗಲಾಟೆ ಮಾಡೋದು ಅದೆಲ್ಲ ಮಾಡಬೇಡ್ರಿ. ಮಸ್ತಾಗಿ ಫಿಲಮ್ ಬರ್ತೀರಾ, ನೋಡ್ತೀರಾ, ರಿವ್ಯೂ ಕೊಡ್ತೀರಾ, ಸುಮ್ಮನೆ ಹೋಯ್ತಾ ಇರಬೇಕು. ಸುಮ್ಮನೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದೆಲ್ಲ ಇಲ್ಲ. ಫಸ್ಟು ನಮ್ಮ ಕಿಚ್ಚಾ ಬಾಸ್ ಒಂದಾಗಬೇಕು ಸರ್. ಕಿಚ್ಚಾ ಬಾಸ್ ಮತ್ತು ನಮ್ಮ ಡಿ ಬಾಸ್ ಒಂದಾಗ್ಬಿಟ್ರೆ ಈ ಸ್ಯಾಂಡಲ್ವುಡ್ ಹೆಂಗೆ ಬೆಳೆಯುತ್ತೆ ಅಂತ ಅವಾಗ ನೋಡ್ರಿ ಸರ್. ಇವರೆಲ್ಲ ಹೇಳ್ತಾರೆ ಅದು ಇವರು ಅಂತ ಸ್ಟಾರ್ ವಾರ್ ಅಂತ. ಅವ್ರಿಗೆ ಮನಸ್ಸು ಇವ್ರು ಸ್ಟಾರ್ ವಾರ್ ಮಾಡೋದ್ರಿಂದ ಅವ್ರು ಸಿಕ್ಕಾಪಟ್ಟೆ ದೂರ ಆಗ್ತಾಯಿದ್ದಾರೆ ಸರ್. ಇವಾಗ ನಾವಿಬ್ಬರು ಇದ್ದೀವಿ ಸರ್, ಫ್ರೆಂಡ್ಸು. ಹಂಗಂದ್ಬಿಟ್ಟು ನಾವು ಏನೇನೋ ಎಷ್ಟೋ ಜಗಳ ಆಡ್ತೀವಿ, ಹಂಗಂದ್ಬಿಟ್ಟು ಒಂದೇ ಆಗಲ್ವ ಸರ್. ನಾವು ಒಂದೇ ಆಗೇ ಆಗ್ತೀವಿ. ಇವಾಗ ನಮಗ ನಿನಗೆ ಬೈತೀನಿ, ನೀನು ಏನಾದರೂ ಅನ್ಕೊತೀಯನೋ? ಇಲ್ಲ. ಅದೇ ಥರನೇ ಎಲ್ಲ ಫ್ರೆಂಡ್ಶಿಪ್ಪು ಹಿಂಗೆ ಕ್ಲೋಸ್ ಆಗಿರಬೇಕು. ಮೊದಲು ಹೆಂಗಿದ್ರು ಸರ್ ಅವರು ಏನಾದ್ರು ಒಂದಾಗ್ಬಿಟ್ಟು ಒಂದು ಫಿಲಮ್ ಮಾಡಿದ್ರು ಅಂದರೆ ಸರ್, ಸ್ಯಾಂಡಲ್ವುಡ್ ಯಾವ ಹೀರೋನೂ ಅವ್ರ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಫಸ್ಟ್ ಎಲ್ಲರೂ ಬಂದ್ಬಿಟ್ಟು ಮ್ಯಾಕ್ಸ್ ಮೂವಿ ನೋಡಿರಿ, 100 ಡೇಸ್ ಅಂತ ಪಕ್ಕಾ ಓಡುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಸರ್. ಡಿ ಬಾಸ್ ಇವಾಗ ಬೆಣ್ಣೋವಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಆಗ್ತಿದೆ ಸರ್. ಒಂದು ವೀಡಿಯೋ ನೋಡಿದೆ ಮೊನ್ನೆ, ಸಿಕ್ಕಾಪಟ್ಟೆ ಬೇಜಾರಾಯ್ತು ಸರ್. ಅವ್ರು ಕುಂಟ್ಕೊಂಬರೋದು ನೋಡ್ಬಿಟ್ರೆ ಕಣ್ಣಲ್ಲೇ ನೀರು ಹಾಕೊಂಡ್ಬಿಡ್ಬೇಕು ಅನ್ಸುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬೇಗ ಅವ್ರು ರಿಕವರ್ ಆಗಲಿ, ಆ ಚಾಮುಂಡೇಶ್ವರಿ ಬೇಗ ಅವರಿಗೆ ಆರೋಗ್ಯ ಆಯಸ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಸರ್. This is our YouTube channel. Please like, share and subscribe.